ನಿನ್ನೆ ಅಥಣಿಯಲ್ಲಿ ಇದ್ದಾಗ DCC ಬ್ಯಾಂಕಿನ ಎಂಪ್ಲಾಯೀಸ್ ಅಧ್ಯಕ್ಷರಂತ ಕೊರೇನ್ ಅವರು ಮೇಲೆ ಮಾರಣಾಂತಿಕ ಹಲ್ಲೆ ಸ್ಥಳೀಯ ಶಾಸಕ ಅಂತ ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಅವರ ಪುತ್ರ ಅಂತ ಚಿದಾನ್ ಸವದಿ ಅವರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ರು ಅನ್ನುವಂಥದ್ದನ್ನು ಅವರೇ ಸ್ವತಃ ಮಾತಾಡಿದ್ದನ್ನು ಕೇಳಿದ್ದೀನಿ. ಆಮೇಲೆ ಸುಮಾರು 12 ಗಂಟೆಗೆ ನಾನು ಕೂಡ ಅಥಣಿ ಸಿವಿಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದರು, ಹೋಗಿ ಭೇಟಿಯಾದೆ. ನೋಡಿದಾಗ ನಾನು ಭಾಳ ಸ್ಪಷ್ಟಪಡಿಸ್ತೀನಿ, ರಾಜಕಾರಣ ಇವತ್ತು ಇರ್ತದೆ ಹೋಗ್ತದೆ, ಆದರೆ ಇಂಥ ಒಂದು ವೈಯಕ್ತಿಕವಾಗಿ ಒಬ್ಬ ಶಾಸಕರಾಗಿ ಜವಾಬ್ದಾರಿಲಿದ್ದಂಥವರು ಅವರ ಪುತ್ರರು ಮನೆಗೆ ಬಂದವರನ್ನು ಬಡಿಯೋದು, ಇದನ್ನು ನಾನು ಭಾಳ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀನಿ. ಕಾರಣ ಹೇಳಿದ್ರಂಥವ್ರು ಇಲ್ಲ, ಅವರು ಅಳಿಯ ಒಬ್ಬರು ಅಲ್ಲೇ DCC ಬ್ಯಾಂಕ್ನಲ್ಲಿದ್ದರು, ಶಂಕರ್ ಅನ್ನುವಂಥವ್ರನ್ನು, ಅವರ ಟ್ರಾನ್ಸ್ಫರ್ದಲ್ಲಿ ನಿನ್ನ ಪಾತ್ರವಿದೆ ಅನ್ನುವಂಥದ್ದನ್ನು ಒಂದು ಮನಸ್ಥಿತಿ. ನಾನು ಕೇಳ್ತೀನಿ, ಇವರು ಎಂಪ್ಲಾಯೀಸ್ ಏನು ಪಾತ್ರ ಇದೆ? ತಾವು ಡೈರೆಕ್ಟರ್ ಇದ್ದೀರಿ, ಕಮಿಟಿ ಬೋರ್ಡ್ ಒಳಗೆ ನಿರ್ಣಯ ಆಗಿ ಸುಮಾರು ಇವ್ರ ಜೊತೆಗೆ ಸಾಕಷ್ಟು ಜನರನ್ನು ಒಂದು ನಿಯಮಾನುಸಾರವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಅಂಥದ್ದು ಬಿಟ್ಟು ವೈಯಕ್ತಿಕವಾಗಿ ದ್ವೇಷವನ್ನು ಆಯಿತು ಅಥವಾ ಇವರು ಕವಿಸಿ ಬಡಿಯುವಂಥದ್ದು ಇದು ಭಾಳ ಖಂಡನೀಯ ಮತ್ತು ಅಥಣಿ ಬಿಹಾರ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಅವರು ಮೊದಲಿಂದಲೂ ಮಾಡ್ಕೋತಿದ್ದಾರೆ, ಮೊದಲಿಂದನೂ ಯಾರಿಗಾರ ಹಚ್ಚಿ ಮಾಡಿಸಿದ್ರು, ಇವತ್ತು ತಾವ ಕೈಯೊಳಗೆ ತೊಗೊಂಡಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದೇ ಒಂದು ಘಟನೆ, 2-3 ಘಟನೆ ಹೇಳ್ತೀನಿ ನಾನು. ನಾವು ಅಪ್ಪ ಸಾಹೇಬ್ ಅವತಾಡೆ ಅಂಥೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮೊದಲಿಂದಲೂ BJPಯಲ್ಲೇ ಇದ್ದಂಥವ್ರು, ಅವರು 23 ಇವ್ರ ಜೊತೆಗೆ ಹೋಗಲಿಲ್ಲ ಅಂಥೇಳಿ ಅವರ ಧರ್ಮಪತ್ನಿಯವರನ್ನು, ಸಹೋದರಿ ಸ್ವಲ್ಪ ಅಂಗವಿಕಲರ, ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ದರ್ದಾಬಟ್ಟಿ ಒಳಗೆ, ಅಂಥವ್ರನ್ನು 20 ಕಿಲೋಮೀಟರ್ ದೂರಗಡೆ ಟ್ರಾನ್ಸ್ಫರ್ ಮಾಡಿಸುವಂಥದ್ದು. ಮಲ್ಲಿಕಾರ್ಜುನ ಅಂದಾನೆ ಅಂಥೇಳಿ ನಮ್ಮ ಜೊತೆಗೆ ಇರ್ತಾರೆ, ಅವರ ಅತ್ತಿಯವರನ್ನು ಕಾಗವಾಡದಲ್ಲಿ ಇದ್ದಂಥವ್ರನ್ನ ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ರಂತ ಹೇಳಿ ಮಾಡುವಂಥವ್ರು. ಹೆಣ್ಮಕ್ಳು ಟ್ರಾನ್ಸ್ಫರ್ ಬಿಟ್ಟಿಲ್ಲ ಅವ್ರು. ಅಂದರೆ ಈ ಒಂದು 2-3 ಎಕ್ಸಾಂಪಲ್. ಪೊಲೀಸ್ ಸ್ಟೇಷನ್ನು ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಕ್ಷಣೆ ಕೊಡೋರನ್ನ ಪೊಲೀಸರ ಬಗ್ಗೆ, ಹಾಕಿ ಬಟ್ಟೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಆದರೆ ರಕ್ಷಣೆ ಕೊಡೋರೇ ಅವ್ರು ಹೇಳಿದಂಗನ ಕೇಳಕತ್ರ ಇದು ಭಾಳ ಒಂದು ಗುಂಡಾಗಿರಿಯ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ದ್ವೇಷ ರಾಜಕಾರಣ ಅತಿಯಾಗಿದೆ ಅಂತ ತಾಲೂಕಿನಲ್ಲಿ. ದ್ವೇಷ ರಾಜಕಾರಣ ಅವರು ಶಾಸಕ ಮಾತಾಡಿದ್ದನ್ನು ಕೇಳ್ತಾ ಇದ್ದೆ ನಾವು. ಇಲ್ಲ, ಇದು ಗೋಕಾಕ ಇದಾವ್ದ ಪ್ರಚೋದನೆ ಐತೆ ಅಂತೇಳಿ. ಅಲ್ಲ, ಗೋಕಾಕದವ್ರೆ ನಿಮ್ಮನ್ನು ಮನೆ ಕವಿಸೆ ಬಡಿ ಅಂತ ಹೇಳ್ಯಾರ ನಾವು. ಯಾಕೆ ನೀವು ಗೋಕಾಕ್ ಅಂತಾರೆ? ಈಗ ಅಥಣಿ ಒಳಗಿದ್ದಂಥವ್ರು ಸಾಕಷ್ಟು ದಬ್ಬಾಳಿಕೆ ಮಾಡಕತ್ತೀವಿ. ಸಾಕಷ್ಟು ಪೊಲೀಸ್ ಸ್ಟೇಷನ್ನು ಸುಮಾರು 15 ವರ್ಷ ಪೊಲೀಸ್ ಸ್ಟೇಷನ್ನು ಪತ್ತುಗಳು ತುಂಬ್ತೀನಿ ಬಿಟ್ಟರೆ ಅವ್ರು ರಾಜಕಾರಣನೇ ಮಾಡಿಲ್ಲ. ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ. ಶಿವಯೋಗಿ ಕ್ಷೇತ್ರ, ಸಿದ್ದೇಶ್ವರ ಪಾಂಡ್ರೆಯಲ್ಲಿ ಇಂಥದ್ದು ನಡಿಬಾರ್ದು. ನಾವು ಕೂಡ ಇದ್ದೇವೆ. ಒಂದು ಟೈಮ್ 2018ರಿಂದ 23ವರೆಗೆ ಒಬ್ಬ ಅಥಣಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಕೆಲಸ ಮಾಡೀನಿ, ಆದರೆ ದ್ವೇಷ ರಾಜಕಾರಣ ಮಾಡಿಲ್ಲ. ಅಲ್ರಿ, ಅವ್ರಿಗೆ ರಾಜಕೀಯ ಷಡ್ಯಂತ್ರ ಅಂದ್ರೆ ಇವ್ರನ್ನ ಕರೆಸ್ರಿ, ನೀವು ಬಡೀರಿ, ಅವ್ರು ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತೇಳಿ ಹೇಳ್ತಾರೆ. ಅವ್ರಿಗೆ ಎಂಥವ್ರದಪ್ಪ ಅಂದ್ರೆ, ನಾವಿಲ್ಲಿ 19ರ ಬಿಟ್ಟು ಬಂದ ಮೇಲೆ ನಮ್ಮಿಂದ MLC ಆಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ್ರೆ ಅಂಥದ್ರೊಳಗೆ ಕುಮಟಳ್ಳಿ ಸುಳಿ ಮಗ ಓಡಿ ಹೇಗ್ಯಾನ ಅಂತೇಳಿ ಮಾತಾಡಂಥವ್ರು. ಆಮೇಲೆ ಅದಷ್ಟು ದಣಿಗೆ ಎದ್ದ ಮೇಲೆ ಈ ಕುಮಟಳ್ಳಿ ಅಲ್ಲ ಮತ್ತೊಬ್ಬ ಕುಮಟಳ್ಳಿ ನಮ್ಮ ಆತ್ಮೀಯ ಅದಾನಂದ್ರೆ ಅವನ ಹೆಸರು ಕೇಳಿ ಹೇಳಲಿಲ್ಲ. ನಾವೊಬ್ಬ ಕುಮಟಳ್ಳಿ ಸಮಾಧಾನ ಅದೀನಿ, ಮತ್ತೊಬ್ಬ ಕುಮಟಳ್ಳಿ ತಿರ್ಸಟ್ಟಿದ್ದಂದ್ರೆ ಅದಿರಲಿ, ಅದು ರಾಜಕಾರಣ ಬೇಡ. ನಾನು ಮತ್ತೊಂದು ಮಾಡಿದ ಘಟನೆ, ಅವರು ಏನು ತಪ್ಪಾದ್ರೂ ಅದನ್ನು ಡಿಫೆಂಡ್ ಮಾಡೋದು ಅದಕ್ಕಿಂತನೂ ಘೋರ ಅಪವಾದ. ಏನೋ ಮಾಡಿದ್ರು ಅದನ್ನು ಇಲ್ಲ, ಏನೋ ಘಟನೆ ಆಗಿದೆ ಅಂಥೇಳಿ ಮತ್ತೆ ಅವರಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿ ಯಾವುದಾದ್ರು ಒಂದು ಮಾಡಬೇಕಾಗಿತ್ತು.
ಕೇಸ್ ಆಗಿಲ್ಲ. ನನಗೆ ನಿನ್ನೆ ಗಮನಕ್ಕೆ ಬಂದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಅವ್ರ ಮೇಲೆ ಕೇಸ್ ಮಾಡೋಕ್ಕಿಂತನೂ ಅವ್ರು ಕೊಟ್ಟದನ್ನು ಒಬ್ಬನ ಯಾವುದೋ ಒಂದು ಕೃತಕವಾಗಿ ಸೃಷ್ಟಿ ಮಾಡಿ 7 ಪೈಸೆ ಮಾಡ್ಬೇಕಂತೇಳಿ ಇವ್ರ ಮೇಲೂ ದಬ್ಬಾಳಿಕೆ ಹಾಕಕತ್ತಾರ ಅನ್ನೋಂಥದ್ದನ್ನು ಕೂಡ ಮಾಧ್ಯಮದ ಮುಖಾಂತರ ಕೇಳಿದ್ದೀನಿ ನಾನು. ಇದು ಖಂಡನೀಯ. ಅಥಣಿ ಕ್ಷೇತ್ರದಲ್ಲಿ ಸುಮಾರು ಇತಿಹಾಸದಲ್ಲಿ ಹಿಂಗೆ ಎಂದೂ ಆಗಿದ್ದಿಲ್ಲ, ಆಗಬಾರ್ದು. ಮತ್ತು ರಾಜಕೀಯ ಇದೇ ಇತ್ತಪ್ಪ ಅಂದರೆ ಆ ಶಿವಯೋಗಿ ಸಿದ್ದೇಶ್ವರನ ನೋಡ್ಕೋಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಲ್ಲ ನಾವು. ನೀವು ಕೊಡ್ತಾ ಇಲ್ಲ ಅನ್ನುವಂಥದ್ದು ಎಸ್ಪಿ ಸರ್ ಕೊಟ್ಟಿದ್ದಾರೆ ಅವರು. ಇಲ್ಲ ನನಗೆ ಅವ್ರು ಕೊಟ್ಟಾರೋ ಬಿಟ್ಟು ಅಲ್ಲಲ್ಲ, ಒಂದು ನಿಮಿಷ, ಅದು ವೈಯಕ್ತಿಕವಾಗಿ ಅವ್ರು ಕೊಟ್ಟಾರೋ ಇದು ಮಾಡ್ಯಾರ ನನಗೆ ಗೊತ್ತಿಲ್ಲ. ಇದರಲ್ಲಿ ನಾನು ವೈಯಕ್ತಿಕವಾಗಿ ರಾಜಕೀಯ ಅಲ್ಲ, ಈ ಘಟನೆಯನ್ನು ಖಂಡಿಸ್ತೀನಿ. ಈ ಎಷ್ಟೋ ಕಡೆ ಎಲ್ಲರೇ ಬಡದಾಡಿದ್ದು ನೋಡಿದ ಮೇಲೆ ಇಷ್ಟೆಲ್ಲ ಸಾವಿರಾರು ಜನರು ಯೂನಿಯನ್ದವರು ಸ್ಟೇಷನ್ ಮುತ್ತಿಗೆ ಹಾಕಿದ್ದಾರೆ. ಇಷ್ಟೆಲ್ಲ ಹಾಕಿದ ಮೇಲೂ ನೀವು ಇನ್ನೂ ಕೇಸ್ ಕೊಟ್ಟಿಲ್ಲ ಅಂತಂದರೆ ಇದಕ್ಕೆ ಉತ್ತರ ಇಲ್ಲ ಅಂತ ಅನಿಸ್ತದೆ. ಹಾಕೋಬೇಕಾಗಿತ್ತು, ಸಾಕಷ್ಟು ಅದಾವ. ಅಥವಾ ಆ ಡಿಪಾರ್ಟ್ಮೆಂಟ್ದವ್ರು ಏನೋ ಯಾರು ಒತ್ತಡಕ್ಕೆ ಒಳಗಾಗತ್ತಾರೋ, ನಾನು ಭಾಳ ಮನವಿ ಮಾಡ್ಕೋತೀನಿ ಕರ್ನಾಟಕ ಸರ್ಕಾರದವ್ರಿಗೆ, ಯಾರು ದಬ್ಬಾಳಿಕೆ ಮಾಡ್ಯಾರ, ಯಾರು ಅವ್ರನ್ನ ಕರೆಸಿ ಬಡದಾರ, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರ್, ಈಗ ಜನಪ್ರತಿನಿಧಿಗಳು ಅವ್ರ ಬಗ್ಗೆ ನಿನ್ನೆ ಒಂದು 2-3 ಸಾವಿರ ಜನರು ಕೂಡಿ ಪ್ರತಿಭಟನೆ ಮಾಡಿದ್ದಾರೆ. ಸಾಕಷ್ಟು ಎಲ್ಲರಿಗೂ ಇದು ಘಟನೆ ಆಗಬಾರ್ದು ಅನ್ನುವಂಥದ್ದು ಎಲ್ಲರಿಗೆ ಮನಸ್ಸಿಗೆ ನೋವಾಗಿದೆ. ಕೆಲವೊಂದು ಜನ ಅವ್ರಿಗೆ ಬೇಕಾದವರಷ್ಟು ಏನು ಬೇಕಾದ ಮಾತಾಡ್ಬೋದು, ಆದರೆ ಸಾಮಾನ್ಯ ಜನರಿಗೆ ಇದು ಜಾತ್ಯತೀತ ಪಕ್ಷಾತೀತವಾಗಿ ಒಬ್ಬ ನೌಕರಿ ಮಾಡೋವನ ಮೇಲೆ ಹರಾಸ್ಮೆಂಟ್ ಆಯ್ತಪ್ಪ ಅಂದ್ರೆ ನಮ್ದು ಹೆಂಗೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ನೋವಾಗಿದೆ. ಅವ್ರಿಗೆ ಭಾಳ ಸ್ಪಷ್ಟಪಡಿಸ್ತೀನಿ, ಬರೀ ಯಾವುದಾರು ತಾವು ಮಾಡೋದು ಮಾಡಿದ ಮೇಲೆ ಅದು ಗೋಕಾಕ್ ಅನ್ನೋದು, ಅದು ಗೋಕಾಕ ಅನ್ನೋದೊಂದು ಬಿಟ್ಟರೆ ಅವರಲ್ಲಿ ಮತ್ತೊಂದು ಯಾವುದೂ ಶಬ್ದನೂ ಇಲ್ಲ, ಉತ್ತರನೂ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಗೋಕಾಕ್ ಕಡೆ ತಿರ್ಸ್ತಾರೆ.